ಗ್ರಾಮದ ಗಡಿಯಲ್ಲಿ ನಿಶಬ್ದವಾಗಿ ನಿಂತಿದ್ದಂತಹ ಮನೆ. ಆ ಮನೆ ಹತ್ರ ಹೋಗೋ ಧೈರ್ಯ ಯಾರಿಗೂ ಇರಲಿಲ್ಲ. ಕಾರಣ ಎಲ್ಲರಿಗೂ ಗೊತ್ತಿತ್ತು, ಅದೊಂದು ಶಾಪಿತ ಮನೆ ಅಂತ. ಅಂದಾಜು 100 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಒಂದು ಪಾಳೆಗಾರಿಕೆ ಕುಟುಂಬ ವಾಸವಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಆ ಕುಟುಂಬಸ್ಥರೆಲ್ಲ ಕಣ್ಮರೆಯಾದರು. ಆವಾಗ ಆ ಮನೆಯಲ್ಲಿ ಆ ಪಾಳೆಗಾರರ ಸದ್ದು ಕೇಳಿಸ್ತಾ ಇರುತ್ತೆ ಅನ್ನೋದು ಕೆಲವರ ವಾದ. ಊರಿನ ಕೆಲವರು ತಮ್ಮ ಕಣ್ಣಾರೆ ಅಜ್ಞಾತ ಬೆಳಕೊಂದು ಮನೆ ಒಳಗೆ ಹೋಗ್ತಾ ಇರೋದನ್ನು, ತೀರ ಕತ್ತಲಲ್ಲಿ ಕಿಟಕಿ ಹಿಂದೆ ಯಾರೋ ನಿಂತಿರುವಂತೆ ಕಾಣ್ತಾ ಇರೋದನ್ನು ನೋಡಿದ್ರಂತೆ. ಆದರೆ ಇನ್ನು ಕೆಲವರು ಹೇಳ್ತಾರೆ, ರಾತ್ರಿ ಆ ಮನೆ ಹತ್ರ ಹೋದರೆ ತೀವ್ರ ತಂಪು ಗಾಳಿಯನ್ನು ಅನುಭವಿಸ್ತಾರೆ, ಮನೆ ತುಂಬ ಶವದ ವಾಸನೆ ಬರುತ್ತೆ ಅಂತ. ಹಾಗೆಯೇ ಮನೆ ಒಳಗಡೆ ಒಂದು ಕೊಠಡಿ ಇದೆ, ಶಾಪದ ಮೂಲ ಅದೇ ಅನ್ನೋದು ಊರಿನವ್ರ ನಂಬಿಕೆ. ಆದರೆ ಎಲ್ಲದಕ್ಕಿಂತ ಆಶ್ಚರ್ಯ ಆಗೋ ವಿಷಯ ಅಂದರೆ, ಒಂದು ದಿನ ಬೆಳಗ್ಗೆ ಜನ ಎಚ್ಚರಗೊಂಡಾಗ ಮನೆ ಅಲ್ಲಿ ಇರಲಿಲ್ಲ. ಹೌದು, ಮನೆ ಸಂಪೂರ್ಣವಾಗಿ ಮಾಯ ಆಗಿತ್ತು. ಅಲ್ಲಿ ಒಂದು ಮನೆ ಇತ್ತು ಅಂತ ಉದಾಹರಣೆ ಕೊಡೋಕ್ಕೂ ಕೂಡ ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿ ಕೇವಲ ಸುಟ್ಟ ಹುಲ್ಲು, ಕಪ್ಪು ಮಣ್ಣು ಮತ್ತು ಒಂದು ಸ್ಪಷ್ಟವಾಗಿ ಸುಟ್ಟಿದ್ದಂತಹ ಚಿಹ್ನೆ ಮಾತ್ರ ಉಳಿದಿತ್ತು. ಅದು ಮನೆ ಆಕಾರದಲ್ಲೇ ಸುಟ್ಟಿತ್ತು. ಮನೆ ಮಾಯವಾದಂತಹ ಬೆಳಗ್ಗೆ ಗ್ರಾಮಸ್ಥರೆಲ್ಲ ಬೆಚ್ಚಿ ಬಿದ್ದಿದ್ರು. ಮನೆ ಅಸ್ತಿತ್ವನೇ ಇಲ್ಲದಂತೆ ಮಾಯ ಆಗಿದೆ ಅನ್ನೋದೇ ಒಂದು ಆಘಾತ. ಮನೆ ಮಾಯವಾಗಿರುವಂತಹ ವಿಷಯ ತಿಳ್ಕೊಂಡಂತಹ ಪ್ರಜ್ಞಾ ಕೂಡಲೇ ತಾನು ಬಚ್ಚಿಟ್ಟಿದ್ದಂತಹ ಫೋಟೋ ಫ್ರೇಮ್ನ ತಗೊಂಡು ಮತ್ತೆ ಆ ಮನೆ ಇದ್ದಂತಹ ಜಾಗಕ್ಕೆ ಬರ್ತಾಳೆ. ಹೀಗೆ ಮನೆ ಇದ್ದಂತಹ ಜಾಗದಲ್ಲಿ ಪ್ರಜ್ಞಾ ಫೋಟೋ ಫ್ರೇಮ್ನ ಹಿಡ್ಕೊಂಡು ನಿಂತಿರುವಂತಹ ವಿಷಯ ಊರಿನ ಜನರಿಗೆ ಇನ್ನೂ ಆಶ್ಚರ್ಯನ ಮೂಡಿಸುತ್ತೆ. ಅವಳ ಮುಖ ಬಿಳಿಯಾಗಿ, ಕಣ್ಣುಗಳು ಕಂಗಾಲಾಗಿ, ಕೈಯಲ್ಲಿ ಹಿಡಿದಂತಹ ಹಳೆಯ ಫೋಟೋ ಫ್ರೇಮ್ ಎಲ್ಲರ ಗಮನವನ್ನು ಸೆಳೀತು. ಇದನ್ನೆಲ್ಲ ನೋಡಿದಂತಹ ಊರಿನ ಜನ ಅವ್ರಿಗವರೇ ಪಿಸುಧ್ವನಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವಳು ನಿಜವಾಗ್ಲೂ ಆ ಶಾಪಿತ ಮನೆಯೊಳಗೆ ಹೋಗಿದ್ಲ? ಅವಳು ಹೋಗಿದ್ರೆ ಬದುಕಿ ವಾಪಸ್ ಹೆಂಗೆ ಬಂದ್ಲು? ಅವಳು ಆ ಮನೆಯೊಳಗೆ ಹೋಗಿರೋದಕ್ಕೂ ಈಗ ಮನೆ ಮಾಯ ಆಗಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ಅವ್ರನ್ನ ಕಾಡ್ತಾ ಇರುತ್ತೆ. ಊರಿನ ಕೆಲವು ಹಿರಿಯರು ಮತ್ತು ಪೊಲೀಸರು ಪ್ರಜ್ಞಾ ಹತ್ರ ಹೋಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ನಿಜವಾಗ್ಲೂ ಆ ಮನೆಯೊಳಗೆ ಹೋಗಿದ್ದ? ಹೋಗಿಲ್ಲ ಅಂತಂದರೆ ಆ ಫೋಟೋ ಫ್ರೇಮ್ ನಿನಗೆ ಹೆಂಗೆ ಸಿಕ್ತು? ಆಯಿತು, ಆ ಮನೆಯೊಳಗೆ ಅಂಥದ್ದು ಏನಾಯಿತು? ಹೀಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಪ್ರಜ್ಞಾಗೆ ಕೇಳ್ತಾರೆ ಊರಿನ ಹಿರಿಯರು ಮತ್ತು ಪೊಲೀಸರು. ಆದರೆ ಯಾವುದಕ್ಕೂ ಪ್ರಜ್ಞಾ ಒಂದು ಉತ್ತರ ಕೂಡ ಕೊಡೋದಿಲ್ಲ. ಹಾಗೆಯೇ ಅವಳ ಕೈಯಲ್ಲಿ ಹಿಡಿದಿದ್ದಂಥ ಫೋಟೋ ಫ್ರೇಮ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಅವಳ ಮುಖದಲ್ಲಿ ತೀವ್ರ ಭಯ ಇತ್ತು. ಅವಳ ಕಣ್ಣುಗಳಲ್ಲಿ ಕಂಡಿದ್ದನ್ನು ಮರೆಯಲಾಗದಂತಹ ಭಾವನೆ ಮಿಂಚ್ತಾ ಇತ್ತು. ಗ್ರಾಮಸ್ಥರು ಕುತೂಹಲದಿಂದ ಪ್ರಜ್ಞಾ ಕೈಯಿಂದ ಆ ಫೋಟೋ ಫ್ರೇಮ್ನ ಕಿತ್ಕೊಂಡು ನೋಡ್ತಾರೆ. ಆ ಫೋಟೋದಲ್ಲಿ ಅಲ್ಲಿ ಮಾಯ ಆಗಿದ್ದಂತಹ ಮನೆಯ ಚಿತ್ರ ಇರುತ್ತೆ. ಇದನ್ನು ನೋಡಿದಂತಹ ಗ್ರಾಮಸ್ಥರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅದಾದ ನಂತರ ಪ್ರಜ್ಞಾ ಮತ್ತೆ ಆ ಫೋಟೋ ಫ್ರೇಮ್ನ ಕಿತ್ಕೋತಾಳೆ. ಕುಟುಂಬಸ್ಥರ ಫೋಟೋ ಇದ್ದಂತಹ ಜಾಗದಲ್ಲಿ ಮನೆ ಫೋಟೋ ಇದ್ದಿದ್ದನ್ನು ನೋಡಿದಂತಹ ಪ್ರಜ್ಞಾ ಮತ್ತಷ್ಟು ಭಯ ಪಡೋದಕ್ಕೆ ಶುರು ಆಗ್ತಾಳೆ. ಆ ಫೋಟೋ ಫ್ರೇಮ್ನ ಕೆಳಭಾಗದಲ್ಲಿ ಒಂದು ಕನ್ನಡದ ವಾಕ್ಯ ಇತ್ತು, ಮಾಯವಾದುದು ಮರಳಿ ಬರುತ್ತದೆ, ಕೆಲವು ಬಾಗಿಲುಗಳು ಎಂದಿಗೂ ಮುಚ್ಚುವುದಿಲ್ಲ ಅಂತ. ಇದನ್ನು ಓದಿದಂತಹ ಪ್ರಜ್ಞಾಳ ಕೈ ಒಂದು ಕ್ಷಣ ನಡುಗುತ್ತೆ. ಹಾಗೆಯೇ ಆ ಸಮಯದಲ್ಲಿ ಪ್ರಜ್ಞಾಳ ಮನಸ್ಸಿಗೆ ಒಂದು ಕ್ಷಣ ನೆನಪಾಗುತ್ತೆ. ಅವಳು ಮನೆಯೊಳಗೆ ಹೋದಾಗ ತೀವ್ರ ತಂಪು ಗಾಳಿ, ಮನೆ ತುಂಬ ಗುಡುಗು ಸದ್ದು, ತಮ್ಮದೇ ರೂಪದಲ್ಲಿ ತೇಲಾಡುವ ಬಿಸಿಲು, ಎಲ್ಲಿ ನೋಡಿದರೂ ತುಂಬಿದ ಕತ್ತಲೆ. ಆ ಮೇಲಿನ ಕೊಠಡಿಯಲ್ಲಿ ಅವಳು ಫೋಟೋ ಫ್ರೇಮ್ನ ನೋಡ್ತಾಳೆ. ಅವಳು ಯಾವಾಗ ಆ ಫೋಟೋ ಫ್ರೇಮ್ನ ತನ್ನ ಕೈಗೆ ತಗೊಂಡ್ಲೋ ಆವಾಗ ಮನೆ ಕಂಪಿಸ್ದಂತಾಗತ್ತೆ. ಮನೆ ಕಂಪಿಸ್ತಾ ಇರೋದನ್ನು ಗಮನಿಸಿದಂತಹ ಪ್ರಜ್ಞಾ ಮತ್ತು ಅರ್ಜುನ್ ಇಲ್ಲೇ ಉಳಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಅಂತೇಳಿ ಓಡಿ ಬರ್ತಾರೆ. ಆಕೆಗೆ ಆವಾಗ ಅರಿವಾಯಿತು, ಅದು ಕೇವಲ ಮನೆಯಲ್ಲ, ಅದು ಇನ್ನೂ ಹೆಚ್ಚು ಭಯಾನಕವಾದದ್ದು. ಮತ್ತು ತನ್ನ ಕೈಯಲ್ಲಿ ಹಿಡಿದಿರುವಂಥ ಫೋಟೋ ಫ್ರೇಮ್ ಒಂದು ಸಣ್ಣ ಸ್ಮರಣೆಯಲ್ಲ, ಅದು ಮತ್ತೊಂದು ಬಾಗಿಲು.